ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸುಂದರವಾದ ಬೆಳಗಿನ ಜಾವದಲ್ಲಿಯೂ ಕರ್ತನನ್ನು ಘನಪಡಿಸಿ ಮಹಿಮೆಪಡಿಸುವುದಕ್ಕಾಗಿ ಆತನು ಕೊಟ್ಟ ಒಳ್ಳೆ ಸಮಯವನ್ನು ನೆನೆಸಿ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯವು ಹೇಳುತ್ತದೆ, ಯೇಸು ಕ್ರಿಸ್ತನ ಸೇವಕರಾಗಿರುವ ನಮ್ಮಲ್ಲಿ, ಆತನನ್ನು ಹಿಂಬಾಲಿಸುವ ತನ್ನ ಜನರಾಗಿರುವ ನಮ್ಮಲ್ಲಿ ಮುಖ್ಯವಾಗಿ ಕಂಡು ಬರಬೇಕಾಗಿರುವಂತ ವಿಷಯವು ಏನೆಂದರೆ, ಯೇಸುವಿನಲ್ಲಿರುವಂತ ಸ್ವಭಾವವು, ಯೇಸುವಿನಲ್ಲಿದ್ದಂಥ ಆ ಒಂದು ಮನಸ್ಸು, ಜೀವಿತ ನಮ್ಮಲ್ಲಿ ಕೂಡ ನೆಲೆಗೊಂಡಿರಬೇಕೆಂಬುದಾಗಿ ಅಪೊಸ್ತಲನಾಗಿರುವ ಪೌಲನು ಆತನು ತಿಳಿಯಪಡಿಸ್ತಾ ಇದ್ದಾನೆ. ಇವತ್ತು ಅನೇಕರು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವವರಿದ್ದರೂ ಕೂಡ ಜೀವಿತವೇ ಬೇರೆ, ಶೈಲಿಗಳು ಬೇರೆ, ರೂಪರೇಷೆಗಳು ಬೇರೆ. ಆದರೆ ದೇವರ ವಾಕ್ಯವು ನಮಗೆ ಕಲಿಸುವುದೇನೆಂದರೆ, ಯೇಸುವಿನಲ್ಲಿರುವ ಮಾದರಿ ನಮ್ಮಲ್ಲಿ ನೆಲೆಗೊಂಡಿರಬೇಕು ಎಂಬ ಹಾಗೆ ದೇವರ ವಾಕ್ಯವು ಹೇಳುವ ಪ್ರಕಾರವಾಗಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನವಾದ ಪದವಿಯನ್ನು ಬಿಡಲಲ್ಲನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಪ್ರಿಯರೇ, ಲೋಕದಲ್ಲಿ ನಮಗೆ ಮಾದರಿಯಾಗಿ ಮಾಡಿಕೊಳ್ಳುವುದಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಮಾದರಿ ಪುರುಷರಾಗಿರುವ ಆತನು ಯೇಸು ಕ್ರಿಸ್ತನು. ಆತನನ್ನು ಹಿಂಬಾಲಿಸುವ ತನ್ನ ಜನರಾಗಿರುವ ನಮ್ಮಲ್ಲಿ ಕೂಡ ಈ ಕಾಲಗಳಲ್ಲಿ ಕಂಡು ಬರಬೇಕಾಗಿರುವ ಸ್ವಭಾವವು, ಯೇಸುವಿನ ಸ್ವಭಾವವು ನಮ್ಮಲ್ಲಿ ಕಂಡು ಬರಬೇಕಾಗಿದೆ. ಯೇಸುವಿನಲ್ಲಿದ್ದಂಥ ಭಾವವು ಯಾವುದೆಂದರೆ, ಆತನು ದಾಸನಾದನು. ಆತನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಆತನು ಬರಲಿಲ್ಲ ಪ್ರಿಯರೇ, ಆತನು ಎಲ್ಲರ ಸೇವೆಯನ್ನು ಆತನು ಮಾಡಿದನು. ಕಡೆಗಣಿಸಲ್ಪಟ್ಟ ಕುಷ್ಠರೋಗಿಗಳನ್ನು ಆತನು ಮುಟ್ಟಿ ಗುಣಪಡಿಸಿದನು. ಕಣ್ಣೀರಿನಲ್ಲಿಯೂ ವೇದನೆಗಳಲ್ಲಿಯೂ ಸಮೂಹದಿಂದ ತ್ಯಜಿಸಲ್ಪಟ್ಟ ಅವಸ್ಥೆಯಲ್ಲಿದ್ದ ಸಕಲ ದೀನರಿಗಾಗಿ ಆತನು ತನ್ನ ಜೀವಿತದಲ್ಲಿ ಪ್ರೀತಿಯೊಂದಿಗೆ ಅವರ ಸಮೀಪಕ್ಕೆ ಆತನು ಬಂದನು. ಕರ್ತನ ವಾಕ್ಯವು ನಾವು ಓದಿರುವುದರಲ್ಲಿ ಅರ್ಥ ಮಾಡಿಕೊಳ್ಳುವುದೇನೆಂದರೆ, ಎರಡನೇದಾಗಿ ಆತನು ತನ್ನನ್ನು ತಗ್ಗಿಸಿಕೊಂಡನು. ಎಷ್ಟೇ ಶ್ರೇಷ್ಠವಾದ ಪದವಿ, ಎಷ್ಟೇ ಉನ್ನತವಾದ ಪರಲೋಕದಲ್ಲಿ ಆತನ ಮಹಿಮೆ ನೆಲೆಗೊಂಡಿದ್ರೂ ಕೂಡ ಆತನು ತನ್ನನ್ನು ತಗ್ಗಿಸಿಕೊಳ್ಳುವ ಮನೋಭಾವದಿಂದ ಯೇಸು ಸ್ವಾಮಿ ಈ ಲೋಕದಲ್ಲಿ ತನ್ನ ಜೀವಿತವನ್ನು ಆತನು ನಡೆಸಿದನು. ಮೂರನೇದಾಗಿ ಆತನು ವಿಧೇಯನಾದನು. ತಂದೆಯಾದ ದೇವರಿಗೆ ಆತನು ಪರಲೋಕ ರಾಜ್ಯದ ಸಕಲ ಆಜ್ಞೆಗಳಿಗೂ ವಿಧೇಯನಾಗಿ, ದೇವರಿಗೆ ಆತನು ವಿಧೇಯನಾಗಿ ಜೀವಿಸಿದ್ದರಿಂದಲೇ ಅತ್ಯುನ್ನತಿಗೆ ಆತನು ಏರಿಸಲ್ಪಟ್ಟನು. ದೇವಜನರಾಗಿರುವ ನಮ್ಮ ಜೀವಿತವು ಈ ದಿನಗಳಲ್ಲಿ ಕರ್ತನಾದ ಯೇಸುವಿನಲ್ಲಿರುವಂಥ ಮನಸ್ಸು, ಯೇಸುವಿನ ಸ್ವಭಾವವು, ಯೇಸುವಿನ ಜೀವಿತದ ಶೈಲಿ ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಕೂಡ ನೆಲೆಗೊಂಡಿರಲಿ, ಪ್ರತಿಯೊಬ್ಬ ಜನರಲ್ಲಿ ಕೂಡ ಕಂಡು ಬರಲಿ. ಆತನ ವಾಕ್ಯವು ಹೇಳುವ ಪ್ರಕಾರವಾಗಿ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ಅನೇಕರ ಸೇವೆಯನ್ನು ಮಾಡುವುದಕ್ಕಾಗಿ ಬಂದ ಯೇಸುವಿನ ಸ್ವಭಾವವು, ಆ ಪ್ರೀತಿ ನಮ್ಮನ್ನು ಕೂಡ ಒತ್ತಾಯಪಡಿಸುವಂಥದ್ದಾಗಿರಲಿ. ಕೇವಲ ಸುವಾರ್ತೆಯನ್ನು ಸಾರುವುದು ಮಾತ್ರವೇ ಆಗಿರದೆ, ಕೇವಲ ಪ್ರಸಂಗವನ್ನು ಮಾಡುವವರು ಮಾತ್ರವೇ ಆಗಿರದೆ, ಮತ್ತೊಬ್ಬರಿಗಾಗಿ ನಮ್ಮಿಂದ ಆಗುವಷ್ಟು ಸಹಾಯಗಳು, ಸೇವೆ ಮಾಡುವ ಮನೋಭಾವವುಳ್ಳವರಾಗಿ ಕರ್ತನ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟೋಣ. ಕರ್ತನು ಎಲ್ಲರನ್ನೂ ಆಶೀರ್ವದಿಸಲಿ.